ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಸಾಯಂಕಾಲದ ಶುಭಾಶಯಗಳು ಎಲ್ಲರಿಗೂ. ಮತ್ತೊಮ್ಮೆ ಇಂಗ್ಲೀಷ್ ಕ್ಲಾಸ್ದೊಂದಿಗೆ ನಾನು ಬರ್ತಾ ಇದ್ದೀನಿ. ಇವತ್ತು ನಾವು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡಬೇಕು. ನಾನು ಆಲ್ಮೋಸ್ಟ್ ಎಲ್ಲ ಒಂದು ಗ್ರಾಮ್ಯಾಟಿಕಲ್ ಟಾಪಿಕ್ಸನ್ನು ನಿಮ್ಗೆ ಕಲಿಸಿದ್ದೇನೆ, ಯಾವ್ಯಾವ ಬರ್ತವೆ. ಈಗ ಕ್ವೆಶ್ಚನ್ ಪೇಪರ್ ಮೂಲಕ ನಾವು ನೋಡ್ಕೊಳ್ಳೋದು ಯಾವ್ಯಾವ ಟಾಪಿಕ್ ಒಳಗೆ ನಾವು ಹೆಂಗೆ ಬಿಡಿಸೋದು ಅಂತ ಹೇಳಿ. ಓಕೆ ಓಕೆ ಲೆಟ್ ಅಸ್ ಸ್ಟಾರ್ಟ್. ಇದು ನಮ್ಮದು ಮೊದಲನೇ ಮಾಡೆಲ್ ಪೇಪರ್ ಇದೆ ನೋಡ್ರಿ, ಎಲ್ಲರಿಗೂ ಕಾಣ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ದ್ವಿತೀಯ ಭಾಷೆ ಇಂಗ್ಲೀಷು, 3 ಗಂಟೆ ಸಮಯ ಮತ್ತು ಮಾರ್ಕ್ಸು 80 ಮಾರ್ಕ್ಸ್ ಇದೆ. ಇದರ ಕೋಡ್ ನಂಬರ್ ಎಷ್ಟಿದೆ? 31E. ಓಕೆ, ಈಗ ನಾವು ನೋಡೋಣ ಇದು ಹೆಂಗೆ ಪೇಪರ್ ಬರ್ತದೆ ಅಂತ ಹೇಳಿ. ಓಕೆ, ಫಸ್ಟ್ ಕ್ವೆಶ್ಚನ್ಸ್ ಏನದಾವು ನಾನು ನಿಮ್ಗೆ ತೋರಿಸಿದ್ದೆ. ಏನಿರ್ತಾವು? MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್, ಅಂದರೆ ಆಪ್ಷನ್ಸ್ ಕೊಡ್ತಾರೆ ಇಲ್ಲ. ಈಗ ಫಸ್ಟ್ ಕ್ವೆಶ್ಚನ್ ನಾವು ನೋಡ್ಕೊಳ್ಳೋದು. ಫಸ್ಟ್ ಕ್ವೆಶ್ಚನ್ ಏನಿದೆ? Read the conversation and choose the correct infinitive. ಇನ್ಫಿನಿಟಿವ್ ಅಂದರೆ ಏನು ಅಂತ ನಾವು ನೋಡ್ಕೊಂಡಿವಿ ಲಾಸ್ಟ್ ಕ್ಲಾಸ್ ಒಳಗೆ. ಏನಪ್ಪ ಇನ್ಫಿನಿಟಿವ್ ಅಂದರೆ? ಯಾವಾಗಲೂ ಒಂದು ವರ್ಬ್ 2+ ವರ್ಬ್ ಬಂತಂದ್ರೆ ಇನ್ಫಿನಿಟಿವ್ ಅಂತ ನಾವು ಹೆಂಗೆ? ಎಕ್ಸಾಂಪಲ್, ಟು ಗೋ, to come, to play. ಹಿಂಗೆ ಯಾವ್ದು ಒಟ್ಟು 2+ ವರ್ಬ್ ಬಂದ್ರೆ ಅದು ಯಾವಾಗಲೂ ಇನ್ಫಿನಿಟಿವ್ ಆಗ್ತದೆ. ಈಗಿಲ್ಲೇ ಒಂದು ಡೈಲಾಗ್ ಕೊಟ್ಟಾರಿರು ಕಾನ್ವರ್ಸೇಷನು. ಸೌಧನ್ಯ ಮತ್ತು ಸೃಜನ್ಯ ಒಳಗೆ ಒಂದು ಮಾತುಕತೆ ನಡೀತದೆ. ಸೌಧನ್ಯ ಏನು ಹೇಳ್ತಾಳೆ? ಹಾಯ್ ಸೃಜನ್ಯ, ಡು ಯು ಹ್ಯಾವ್ ಎನಿ ಪ್ಲಾನ್ಸ್ ಫಾರ್ ದಿಸ್ ವೆಕೇಶನ್? ಈ ವೆಕೇಶನ್ ಏನಾದ್ರು ಪ್ಲಾನ್ ಅದಾವನು? ಸೃಜನ್ಯ ಹೇಳ್ತಾಳೆ, ಎಸ್ ಐ ಆಮ್ ಪ್ಲಾನಿಂಗ್ ಅ ಟ್ರಿಪ್ ಟು ಪಾಂಡಿಚೇರಿ ವಿತ್ ಮೈ ಕಸಿನ್ಸ್. ನಂದು ಪ್ಲಾನ್ ಐತಿ. ಏನು ಪ್ಲಾನ್ ಐತಿ? ಪಾಂಡಿಚೇರಿಗೆ ಹೋಗ್ಬೇಕಂತ ಹೇಳಿ, ಒಂದು ಟ್ರಿಪ್ಪಿಗೆ ನಮ್ಮ ಕಸಿನ್ಸ್ ಕೂಡ ಪಾಂಡಿಚೇರಿಗೆ ಹೋಗ್ಬೇಕಂತ ಹೇಳಿ ಪ್ಲಾನಿಂಗ್ ಮಾಡೀನಿ ಅಂತ ಕೇಳ್ತಾಳೆ. ಮತ್ತೆ ಕೇಳ್ತಾಳೆ ಆಕಿ, ವುಡ್ ಯು ಲೈಕ್ ಟು ಜಾಯಿನ್? ನೀ ಜಾಯಿನ್ ಆಗ್ತೇನೆ ಅಂತ ಕೇಳ್ತಾಳೆ. ಅವಾಗ ಸೌಧನ್ಯ ಹೇಳ್ತಾಳೆ, ವೆಲ್ ಐ ಹ್ಯಾವ್ ಸಮ್ ಅದರ್ ಪ್ಲ್ಯಾನ್ ಫಾರ್ ದಿಸ್ ವೆಕೇಶನ್, ಥ್ಯಾಂಕ್ ಯು. ಬೇಡ, ನಂದು ಬೇರೆ ಪ್ಲ್ಯಾನ್ ಅದಾವು, ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಇಷ್ಟೆಲ್ಲ ಒಂದು ಕಾನ್ವರ್ಸೇಷನ್ ಒಳಗೆ ನಮಗೆ 4 ಆಪ್ಷನ್ ಕೊಟ್ಟು ಯಾವುದು ಅದರಲ್ಲಿ ಇನ್ಫಿನಿಟಿವ್ ಅಂತ ಕೇಳಕತ್ತ ನಾವು. ಒಂದನೇದ್ದು A, ಪ್ಲ್ಯಾನಿಂಗ್, B, ಟು ಜಾಯಿನ್, C, ಡೂ, D, ಆಮ್. ನಮಗೆ ಗೊತ್ತೈತಿ ಇನ್ಫಿನಿಟಿವ್ ಅಂದ್ರೆ ಏನು? 2+ ವರ್ಬ್. ಇಲ್ಲಿ 2+ ವರ್ಬ್ ಯಾವುದು? ಬಿ, ಟು ಜಾಯಿನ್. ಅದೇನು ನಮ್ಮ ಉತ್ತರ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ರೈಟ್. ಈಗ ನಾವು ನೆಕ್ಸ್ಟ್ಗೆ ಹೋಗುವ. ಪ್ರಶ್ನೆ, 2ನೇ ಪ್ರಶ್ನೆ. ಏನಂತಾನೆ 2ನೇ ಪ್ರಶ್ನೆ ಅವನು? ಸಾರಿ, ಇಲ್ಲಿಗೆ ಇದಾಯ್ತಲ್ಲ, ಇದಕ್ಕೆ ಇಲ್ಲೇ ಮಾಡಬೇಕು. ಅದು ಸ್ವಲ್ಪ ಓಕೆ ಫೈನ್. ಇಲ್ಲೇ 2ನೇ ಪ್ರಶ್ನೆ ಏನು? ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಅಂದ್ರೆ ಏನು? ಕಾನ್ವರ್ಸೇಷನ್ ಓದಿ ಒಂದು ಸೆಂಟೆನ್ಸ್ ಅದರಾಗ ಅಂಡರ್ಲೈನ್ ಮಾಡೈತಿ, ಅದ್ರದ್ದು ಲ್ಯಾಂಗ್ವೇಜ್ ಫಂಕ್ಷನ್ ಏನೈತಿ ಅಂತ ಹೇಳ್ರಿ ಅಂತ ಹೇಳೋಣ. ಮೊದಲು ಕಾನ್ವರ್ಸೇಷನ್ ನೋಡ್ಕೊಳ್ಳೋದು.
ಟೀಚರ್ ಮತ್ತು ತೇಜಸ್ ನಡಕ್ಕೆ ಒಂದು ಮಾತುಕತೆ, ಕಾನ್ವರ್ಸೇಷನ್ ಒಂದು ಮಾತುಕತೆ. ತೇಜಸ್ ಟೀಚರ್ ಹೇಳ್ತಾರೆ, ತೇಜಸ್, ಡು ಯು ಹ್ಯಾವ್ ಎನಿ ಟ್ರಬಲ್ ವಿತ್ ಯುವರ್ ಹೋಮ್ವರ್ಕ್ ಕ್ವೆಶ್ಚನ್? ನಿನ್ನ ಹೋಮ್ವರ್ಕ್ನಾಗ ಏನಾರ ಪ್ರಾಬ್ಲಮ್ ಅದಾವನು ಅಂತ ಕೇಳ್ತಾರೆ. ತೇಜಸ್ ಹೇಳ್ತಾರೆ, ಎಸ್ ಸರ್, ಐ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಲಾಸ್ಟ್ 2 ಕ್ವೆಶ್ಚನ್ಸ್. ನನಗೆ ಲಾಸ್ಟ್ 2 ಕ್ವೆಶ್ಚನ್ಸು ತಿಳಿದಿಲ್ಲ ಸರ್ ಅಂತ ಹೇಳ್ತಾರೆ. ಟೀಚರ್ ಹೇಳ್ತಾರೆ, ಲೆಟ್ ಮೀ ಬ್ರೀಫ್ಲಿ ಎಕ್ಸ್ಪ್ಲೈನ್ ಯು ದೋಸ್ ಕಾನ್ಸೆಪ್ಟ್ಸ್. ಆಯಿತು, ಆ ಕಾನ್ಸೆಪ್ಟ್ ನಾನು ನಿನಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ಅವಾಗ ತೇಜಸ್ ಹೇಳ್ತಾರೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಅಂತಾರೆ. ಈಗ ಏನು, ಲೆಟ್ ಮೀ ಬ್ರೀಫ್ಲಿ ಎಕ್ಸ್ಪ್ಲೈನ್ ದೋಸ್ ಕಾನ್ಸೆಪ್ಟ್ಸ್ ಅಗೇನ್. ಏನು ತಿಳಿದಲ್ಲ ನಾನು ಮತ್ತೊಮ್ಮೆ ನಿನಗೆ ತಿಳಿಸ್ತೀನಿ. ಇದೇನು ಮಾತೈತಲ್ಲ, ಏನು ತಿಳಿದಲ್ಲ ನಾನು ಮತ್ತೊಮ್ಮೆ ನಿನಗೆ ತಿಳಿಸ್ತೀನಿ. ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್? ಇದು 4 ಫಂಕ್ಷನ್ ಕೊಟ್ಟರಲ್ಲೇ. ಆಫರಿಂಗ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಕತ್ತಾರೆ. ಸೀಕಿಂಗ್ ಇನ್ಫಾರ್ಮೇಷನ್ ಕೇಳಾಕತ್ತಾರೆ. ಗಿವಿಂಗ್ ಪರ್ಮಿಷನ್ ಕೊಡಾಕತ್ತಾರೆ. ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಒಪ್ಪಾಕತ್ತಾರೆ. ಈಗ ಏನು ಮಾಡಾಕತ್ತಾರ ಅವರು? ಹೆಲ್ಪ್ ಮಾಡ್ತೀನಿ ಅಂತ ಹೇಳಾಕತ್ತಾರೆ. ನಿನಗೆ ತಿಳಿದಿಲ್ಲ ಮತ್ತೊಮ್ಮೆ ತಿಳಿಸ್ತೀನಿ ಅಂದ್ರೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಏನಾಯ್ತು? ಆಫರಿಂಗ್ ಹೆಲ್ಪ್. ಇದು ಆನ್ಸರ್ ಆಯಿತು. ನೆಕ್ಸ್ಟ್ ನಂಬರ್ 3, fill in the blanks choosing the appropriate if clause ಅಂತ ಹೇಳೋಣ. ನಾವು ಇಫ್ ಕ್ಲಾಸ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಈಗ ನೋಡುದು, ಇಲ್ಲಿನ ಕಾನ್ವರ್ಸೇಷನ್ ಇದು. ಸ್ವಪ್ನಿಲ್ ಮತ್ತು ಕರಣ್ ಇಬ್ರು ಮಾತಾಡಕತ್ತಾರೆ. ಸ್ವಪ್ನಿಲ್ ಹೇಳ್ತಾನೆ, ಯು ಲುಕ್ ಟಯರ್ಡ್, ವಾಟ್ ಹ್ಯಾಪನ್ಡ್? ನೀ ಭಾಳ ಟಯರ್ಡ್ ಕಾಣಕತ್ತಿ, ಏನಾಯ್ತು ಅಂತ ಕೇಳ್ತಾನೆ. ಕರಣ್ ಹೇಳ್ತಾನೆ, ಐ ಮಿಸ್ಡ್ ದ ಬಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಹ್ಯಾಡ್ ಟು ಗೋ ಬೈ ವಾಕ್. ನಾನು ಬಸ್ ತಪ್ಪಿಸ್ಕೊಂಡೆ, ಅದಕ್ಕೆ ನಡ್ಕೊಂತ ಹೋಗ್ಬೇಕಾದ ನನಗೆ. ಅವ್ರ ಸ್ವಪ್ನಿಲ್ ಕೇಳ್ತಾ, ಓ ನೋ, ಇಫ್ ಯು ಹ್ಯಾಡ್ ವೋಕನ್ ಅಪ್ ಅರ್ಲಿಯರ್ ಯು ಡ್ಯಾಶ್ ರೀಚ್ ದ ಬಸ್ ಸ್ಟೇಷನ್ ಇನ್ ಟೈಮ್. ನೀ ಲಘು ಎದ್ದಿದ್ದೆ ಅಂದ್ರೆ ಕರೆಕ್ಟ್ ಟೈಮಿಗೆ ನೀ ಬಸ್ ಸ್ಟ್ಯಾಂಡಿಗೆ ಹೋಗಿ ಮುಟ್ತಿದ್ದಿ ಅಂತ ಹೇಳ್ತಾಳೆ. ಇಫ್ ಯು ಹ್ಯಾಡ್ ವೋಕನ್ ಅಪ್ ಅರ್ಲಿಯರ್ ಯು ಡ್ಯಾಶ್, ಯು ವುಡ್ ಹ್ಯಾವ್, ವುಡ್ ನಾಟ್ ಹ್ಯಾವ್, ಶಾಲ್ ಹ್ಯಾವ್, ವುಡ್ ಹ್ಯಾವ್, ವಿಲ್ ಹ್ಯಾವ್. ನಾ ಅದೇ ಹೇಳಿದ್ದೆ ನಿಮಗೆ. ಇಫ್ ಕ್ಲಾಸ್ ಅಂತ ಬಂದ್ರೆ ಕಣ್ಣ ಮುಚ್ಚಿ ವುಡ್ ಹ್ಯಾವ್ ಇದ ಆನ್ಸರ್ ಅಂತ ಬರುತ್ತೆ. ಬರೀ ವುಡ್ ಹ್ಯಾವ್ನ ಬರ್ತೈತಿ. ಇದ್ರಾಗ ಆನ್ಸರ್ ಬರೋದು ವುಡ್ ಹ್ಯಾವ್ನ ಬರ್ತೈತಿ, ಬೇರೆ ಯಾವುದು ಆನ್ಸರ್ ಬರುವುದಿಲ್ಲ. ಅದಕ್ಕೆ ವೆರಿ ಈಸಿ. ವುಡ್ ಹ್ಯಾವ್ ಎಲ್ಲೈತೆ ಅಲ್ಲಿ ನೋಡೋದು, ಅದನ್ನು ಆನ್ಸರ್ ಅಂತ ಬರೆದು ಬಿಡೋದು. ಓಕೆ. ನಂಬರ್ 4, 4ನೇದು ನೋಡ್ರಿ. ಚೂಸ್ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್. ಕ್ವೆಶ್ಚನ್ ಟ್ಯಾಗ್ ಯಾವುದು? ಈಗ ಕ್ವೆಶ್ಚನ್ ಟ್ಯಾಗ್ ಅಂತ ನಾವು ಕಲ್ತೀವಿ. ನಾವು ಹೆಂಗೆ ಮಾಡ್ಬೇಕು ಅದನ್ನು ಅಂತೇಳಿ ಹೆಂಗೆ ಮಾಡ್ತೀವಿ ಕ್ವೆಶ್ಚನ್ ಟ್ಯಾಗನ್ನು ನಾವು ಮತ್ತೊಮ್ಮೆ ನಿಮ್ಗೆ ರಿಮೈಂಡ್ ಮಾಡ್ತೀವಿ. ಅದಕ್ಕೆ ಹೆಂಗೆ ಮಾಡ್ತೀವಪ್ಪ ಅದು ನಾವು ಅಂತ ಹೇಳಿದ್ರೆ, ಒಂದು ಯಾವುದೇ ಒಂದು ಸೆಂಟೆನ್ಸ್ ಇದ್ರೆ ಅದರ ಸಬ್ಜೆಕ್ಟ್ ಮತ್ತು ವರ್ಬ್ ನೋಡಿ ಕೆಲಸ ಮಾಡ್ತೀವಿ ನಾವು. ಏನು, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಐ ಈಟ್ ಅ ಮ್ಯಾಂಗೋ ಅಂತ ಹೇಳಿದೆ. ಇದಕ್ಕೆ ಐ ಅಂತ ಸಬ್ಜೆಕ್ಟ್ ಐತಿ, ಈಟ್ ವರ್ಬ್ ಐತಿ. ವರ್ಬ್ ಯಾವ್ದೈತಿ? V1 ಐತಿ. ಓಕೆ. ಈಗ ಇಲ್ಲೇನು ಕ್ವೆಶ್ಚನ್ ಟ್ಯಾಗ್, ಒಂದು ಕ್ವೆಶ್ಚನ್ ಹಾಕಬೇಕು. ಐ ಆಮ್ ಈಟಿಂಗ್ ಅಂತ ಐತೆ ತಗೊಳ್ಳಿ. ಅವಾಗ ಏನಾಯ್ತು? ಐ ಮತ್ತು ಆಮ್ ಐತಿ. ಇಲ್ಲೇನಾಗ್ತೈತಿ? ಕ್ವೆಶ್ಚನ್ ಟ್ಯಾಗ್ ಆಮ್ ಇದ್ದಿದ್ದು ಆಮ್ ನಾಟ್. ಆಮ್ ನಾಟ್ ಹೆಂಗೆ ಬರ್ತೀವಿ ನಾವು? ANINT, ain't, am not. ಇದು ಐ ಇದ್ದಿದ್ದು ಆಸ್ ಯೂಶುವಲ್ ಬರ್ಬಿಡೋದು. ಹೀಗಾಕಿತ್ತು. ಇಲ್ಲೇ ಐ ಮತ್ತು ಈಟ್ ನಡಕ್ಕೆ ಯಾವುದು ವರ್ಬ್ ಇಲ್ಲ, ಬರೇ ಮೇನ್ ವರ್ಬ್ ಐತಿ. ಅದು V1 ಆಗೈತಿ. ಮೇನ್ ವರ್ಬ್ V1 ಆಗಿದ್ದು ನಾವು ಏನಂತ ತಗೋಬೇಕು? ಡೂ ಅಥವಾ ಡಸ್, ಇದರ ಒಂದು ಹೆಲ್ಪ್ ತಗೋಬೇಕು. ಇದ್ರದ್ದು ಒಂದು ನಿಮಿಷ.
ಇದನ್ನೆಲ್ಲ ಹಾಕ್ತಿಲ್ಲ. ಐ ಈಟ್ ಅ ಮ್ಯಾಂಗೋ. ಇಲ್ಲೇ ಐ ಮತ್ತು ಈಟ್ ಐತಿ, V1 ಐತಿ. V1 ಇದ್ರೆ ಏನು ಮಾಡ್ಬೇಕು ನಾವು? ಹೆಲ್ಪಿಂಗ್ ವರ್ಬ್ ಯಾವ್ದು ತಗೋಬೇಕು? ಡೋಂಟ್ ಅಥವಾ ಡಸಂಟ್. ಇಲ್ಲಿ ಐ ಐತಿ, ಅದಕ್ಕಿಲ್ಲ ಡೋಂಟ್ ಅಂತ ಬರ್ತೈತಿ. ಡೋಂಟ್ ಐ. ಅದ ಅಕಸ್ಮಾತ್ ಐ ಏಟ್ ಅ ಮ್ಯಾಂಗೋ ಅಂತಿತ್ತು ಅಂದ್ರೆ ಇಲ್ಲಿ V2 ಬಂತು. V2 ಬಂದ್ರೆ ಇಲ್ಲಿ ಡೋಂಟ್ ಜಾಗ ಏನು ತಗೋಬೇಕು ನಾವು? ಡಿಡಂಟ್ ತಗೋಬೇಕು. ಡಿಡಂಟ್ ಐ. V1 ಬಂದ್ರೆ ಡೋಂಟ್ ಅಥವಾ ಡಸಂಟ್. ಇಲ್ಲಿ ಹಿ ಶಿ ಇಟ್ಟಂದ್ರೆ ಇಲ್ಲ ಡಸಂಟ್ ಅಂತ ಬರ್ತೈತಿ. ಡಸಂಟ್ ಹಿ, ಡಸಂಟ್ ಶಿ, ಡಸಂಟ್ ಇಟ್. ಇಲ್ಲ ಐ ಐತಿ, ಅದಕ್ಕೆ ಡೋಂಟ್ ಬರ್ತೈತಿ. ಈ ಪ್ರಕಾರ ನಾವು ಮಾಡಬೇಕಾಗ್ತೈತಿ. ಈಗ ಇಲ್ಲಿ ನೋಡ್ರಿ, ದೇ ಹಾರ್ಡ್ಲಿ ಟ್ರೈಡ್ ಟು ಸೆಟಲ್ ದ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್. ಇಲ್ಲೇ ಏನೈತಪ್ಪ? ಸಬ್ಜೆಕ್ಟ್ ದೇ ಐತಿ, ವರ್ಬ್ ಟ್ರೈಡ್ ಅಂದ್ರೆ V2 ಐತ್ರಿ. ಅಂದ್ರೆ ಡಿಡ್ ಬರಬೇಕು, ಡಿಡಂಟ್ ಅಥವಾ ಡಿಡ್ ಬರಬೇಕು. ಇದು ಪಾಸಿಟಿವ್ ಐತಿ ಅಥವಾ ನೆಗೆಟಿವ್ ಐತಿ ಅಂತ ನೋಡ್ಬೇಕು. ಇದು ಸೆಂಟೆನ್ಸ್ ನೆಗೆಟಿವ್ ಐತಿ. ಯಾಕೆ? ಹಾರ್ಡ್ಲಿ, ಹಾರ್ಡ್ಲಿ, ರೇರ್ಲಿ, ನೆವರ್ ಹಿಂಗೇನಾರು ಬಂತಂದ್ರೆ ನೆಗೆಟಿವ್ ಆಗಿಬಿಡ್ತೈತಿ. ಅದಕ್ಕೆ ಪಾಸಿಟಿವ್ ಇಲ್ಲಿ ಬರಿಬೇಕು. ಏನು ಪಾಸಿಟಿವ್ ಇತ್ತು? ಡಿಡಂಟ್ ಬರಿಬಾರ್ದಿಲ್ಲ, ಡಿಡ್ ಬರಿಬೇಕು. ಡೆಡ್ ಇದ್ದೇ ಇದ್ದಿದ್ದು ಇಲ್ಲ ದೇ. ಎಲ್ಲಿತ್ತದು? ಡಿಡ್ ದೇ, ನಂಬರ್ ಡಿ. ಈ ಥರ ನಾವು 4 ಪ್ರಶ್ನೆಗಳಿಗೆ ಉತ್ತರ ಬರಿಬೇಕಾಗ್ತದೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. Okay. ಥರ್ಡ್ ಒಂದಿಗೆ ನಾನು ಬರ್ತಾ ಇದ್ದೀನಿ. ಈಗ ಸೆಕೆಂಡ್ ನಾವು ನೋಡ್ಕೊಂಡ್ವಿ. ಥರ್ಡಿಗೆ ಹೋಗೋನು. ಫಸ್ಟ್ ಸೆಕೆಂಡ್ ಆಯ್ತು, ಥರ್ಡ್. ಓಕೆ, ಥರ್ಡ್ ಒಳಗೆ ನೋಡ್ರಿ, ಡೂ ಆಸ್ ಡೈರೆಕ್ಟೆಡ್ ಅಂತ ಹಿಂಗೆ ಬರ್ತಿತ್ತು. ಮೊದಲನೇದು ಏನು ಹೇಳೋಣವ? ಚೂಸ್ ದ ಒನ್ ಸಿಲೆಬಲ್ ವರ್ಡ್. ನಾನು ನಿಮಗೆ ಕಲಿಸಿನದು. ಸಿಲೆಬಲ್ ಅಂದ್ರೆ ಅದಕ್ಕೆ ಹೇಳ್ತೀವಿ ನಾವು, ಸ್ವರದ ಧ್ವನಿಗೆ ಸಿಲೆಬಲ್ ಅಂತ ಹೇಳ್ತಾರೆ. ಈಗ ಎಷ್ಟು? 1 2 3 4 5 ತೋರಿಸಿದೆ ನಾನು. ಇಲ್ಲ ಒಂದು ಸಿಲೆಬಲ್ ಇರಬೇಕು. ಓವರ್ ಮೊದಲನೇ ಶಬ್ದ ಏನೈತಿ? ಓವರ್. ಸಾರಿ, ಓವರ್. ಇದು ಏನೈತಿ? ಓ ಒಂದಿಲ್ಲ, ಅಂದ್ರೆ 2 ಅದಾವ, ಇಲ್ಲಿ ಬರುವುದಿಲ್ಲ. ಎರಡನೇದು ವೆರಿ. ಯಾವ್ದೈತಿ? ವೆರಿ. ಇಲ್ಲೇನು ಕನ್ನಡದಾಗ ಬರೆದ್ರೆ ವ ಪ್ಲಸ್ ಎ, ವೇ. ಆಮೇಲೆ ರಿ, ರ ಪ್ಲಸ್ ಇ. ಇಲ್ಲೇ 2 ಅದಾವು. ಇವೆರಡು ಅಂದ್ರೆ ಇಲ್ಲೂ ಕೂಡ 2 ಅದಾವು, ಬರುವುದಿಲ್ಲ. ಇದು ಬರುವುದಿಲ್ಲ, ಇದು ಬರುವುದಿಲ್ಲ. ಒಂದ ಬೇಕು ನಮ್ಗೆ. ರೋಡ್. ಇದು ಹೆಂಗೆ ಬರ್ತೀವಿ ನಾವು ಕನ್ನಡ ಒಳಗೆ? ರ ಪ್ಲಸ್ ಓ, ರೋ ಪ್ಲಸ್ ಡ ಅಂದ್ರೆ ಒಂದ ಬಂತು. ಅದಕ್ಕೆ ಇದು ಕರೆಕ್ಟ್ ಆಕೈತಿ. ಚೂಸ್ ಒನ್ ಸಿಲೆಬಲ್ ವರ್ಡ್, ದಟ್ ಈಸ್ ರೋಡ್. ರೋಡ್ ಇದು ಒಂದು ಸಿಲೆಬಲ್ ಶಬ್ದ. ಜಿಂಜರ್ಲಿ ಅದು 2 3 ಬರ್ತಾವೆ. ಇ ಅಂತ ಹೇಳಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಆರ್ಟಿಕಲ್ ಹಾಕಬೇಕು. ಯಾವ್ದು ಬರ್ತೈತಿ? ಎ ಆ್ಯಂಡ್ ದ 3 ಬಂದು ಬರಬೇಕು.
meditating for half dash hour is good for mental health. Half dash hour, hour ಹೇಗೆ ಬರ್ತೀವಿ ನಾವು ಕನ್ನಡದಾಗ ಬರೆದ್ರೆ ಅವರ್ ಅಂದ್ರೆ ಆ ಐತಿ, ಅಂದ್ರೆ ಸ್ವರದ ಧ್ವನಿ ಐತಿ. ಸ್ವರದ ಧ್ವನಿ ಇದ್ರೆ ನಾವು ಏನು ಹಾಕ್ತೀವಿ, ಆ್ಯನ್ ಹಾಕ್ತೀವಿ. ಸ್ವರದ ಯಾವುದೇ ಒಂದು ಶಬ್ದ ಸ್ವರದ ಧ್ವನಿಯಿಂದ ಉತ್ಪತ್ತಿ ಆದ್ರೆ ಅದ್ರ ಹಿಂದೆ ನಾವು ಆ್ಯನ್ ಹಚ್ಚಬೇಕು ಅಂತ ನಾನು ರೂಲ್ಸು ಆರ್ಟಿಕಲ್ ಒಳಗೆ ಕಲಿಸಿದ್ದೆ. ಮತ್ತು ವ್ಯಂಜನದ ಧ್ವನಿಯಿಂದ ಉತ್ಪತ್ತಿ ಆದ್ರೆ ಏನು ಮಾಡಬೇಕು, ಎ ಹಚ್ಚಬೇಕು. ಇಲ್ಲೇ ಅವರ್ ಆ್ಯನ್, ಅವರ್ ಆ್ಯನ್ ಇಸ್ ದ ರೈಟ್ ಆನ್ಸರ್. ಮುಂದೆ 7ನೇದು, fill in the blanks with the appropriate verb form. ವರ್ಬದ ಫಾರ್ಮ್ ನಾ ಹೇಳಿದೆ, ಬಿ ಪ್ಲಸ್ ವರ್ಬ್ ಇತ್ತಂದ್ರೆ ಏನು ಮಾಡೋದು, ವೆನ್ ದ ಟೀಚರ್ ಎಂಟರ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್, ಅಲ್ಲೇನು V4 ಬರ್ತೈತಿ ಅಂತ ಹೇಳಿದ್ದೆ ನಾನು. V4 ಅಂದ್ರೇನು, ರೀಡಿಂಗ್. ಇಲ್ಲೇ ಬಿ, ಇದ್ರದ್ದು ಯಾವ್ಯಾವ ಫಾರ್ಮ್ ಬರ್ತಾವ ಬಿ ಒಳಗೆ. ಬಿ ಅಂದ್ರೆ ಏನೇನು ಬರೀಬಹುದು ನಾವು, ಆಮ್, is, are. ಪ್ರೆಸೆಂಟ್ ಟೆನ್ಸ್ ಇದ್ರೆ, ಪಾಸ್ಟ್ ಟೆನ್ಸ್ ಇದ್ರೆ ವಾಸ್, ವೇರ್. ಓಕೆ, ಆಮ್ ಯಾವಾಗ ಬರ್ತೈತಿ, ಐ ಇದ್ರೆ ಆಮ್ ಬರ್ತೈತಿ. ಈಸ್ ಯಾವಾಗ ಬರ್ತೈತಿ, ಇಲ್ಲ ಅದು ಬರೀತೀನಿ ನಿಮಗೆ ಒಮ್ಮೆ ಗೊತ್ತಾಗ್ಲಿ. ಆ ಇದ್ರೆ ಆಮ್ ಬರ್ತೈತಿ ಪ್ರೆಸೆಂಟ್ನಾಗ, ಮತ್ತೆ ಪಾಸ್ಟ್ ಇದ್ರೆ ಏನಾಕೈತಿ, ವಾಸ್ ಬರ್ತೈತಿ. ಆಮೇಲೆ ಐ, ವಿ ಇತ್ತು ಅಂತ ತಿಳ್ಕೊಳ್ರಿ. ವಿ ಇದ್ರೆ ಏನು ಬರ್ತೈತಿ, ಪ್ರೆಸೆಂಟ್ ಒಳಗೆ ಆರ್ ಬರ್ತೈತಿ, ಪಾಸ್ಟ್ ಒಳಗೆ ವೇರ್ ಬರ್ತೈತಿ. ಯು ಇತ್ತಂದ್ರೆ, ಯು ಇತ್ತಂದ್ರು ಪ್ರೆಸೆಂಟ್ ಒಳಗೆ ಆರ್ ಬರ್ತೈತಿ, ಪಾಸ್ಟ್ ಒಳಗೆ ವೇರ್ ಬರ್ತೈತಿ. ದೇ ಇತ್ತಂದ್ರೆ, ದೇ ಇತ್ತಂದ್ರು ಪ್ರೆಸೆಂಟ್ ಒಳಗೆ ಆರ್ ಬರ್ತೈತಿ, ಪಾಸ್ಟ್ ಒಳಗೆ ವೇರ್ ಬರ್ತೈತಿ. ಮತ್ತು ಅಕಸ್ಮಾತ್ ಒಂದು ಪ್ಲೂರಲ್ ನೌನ್ ಬಂತು, ಬಾಯ್ಸ್ ಅಂತ ಹೇಳಿ, ಆವಾಗ ಕೂಡ ಪ್ರೆಸೆಂಟ್ ಒಳಗೆ ಆರ್ ಬರ್ತೈತಿ, ಪಾಸ್ಟ್ ಒಳಗೆ ವೇರ್ ಬರ್ತೈತಿ. ಆಮೇಲೆ ಹೀ ಇತ್ತಂದ್ರೆ ಏನಾಕೈತಿ, ಪ್ರೆಸೆಂಟ್ ಒಳಗೆ ಈಸು, ಪಾಸ್ಟ್ ಒಳಗೆ ವಾಸ್ ಬರ್ತೈತಿ. ಓಕೆ, ಶಿ ಇತ್ತಂದ್ರೆ ಪ್ರೆಸೆಂಟ್ ಒಳಗೆ ಈಸು, ಪಾಸ್ಟ್ ಒಳಗೆ ವಾಸ್ ಬರ್ತೈತಿ. ಇಟ್ಟಿತ್ತಂದ್ರೆ ಅವಾಗೂ ಕೂಡ ಪ್ರೆಸೆಂಟ್ ಒಳಗೆ ಈಸು, ಪಾಸ್ಟ್ ಒಳಗೆ ವಾಸು. ಆಮ್ಯಾಗ ಬರೀ ಸಿಂಗ್ಯುಲರ್ ನೌನ್ ಬಾಯ್ ಅಂತ ಬಂದ್ರೆ ಅವಾಗೂ ಕೂಡ ಪ್ರೆಸೆಂಟ್ ಒಳಗೆ ಈಸು, ಪಾಸ್ಟ್ ಒಳಗೆ ಆರ್, ಪಾಸ್ಟ್ ಒಳಗೆ ವಾಸ್ ಬರ್ತೈತಿ. ಇವಿಷ್ಟು ಏನಿವು ಬಿ ಫಾರ್ಮ್. ಬಿ ಫಾರ್ಮ್ ಅಂತೀವಿ ನಾವು. ಈ ಬಿ ಬಂತಲ್ಲ, ಬಿ ಬಂದ್ರೆ ಇದ್ರಾಗ ಯಾವ್ದಾರ ಒಂದು ಬರ್ತೈತಿ. ಪ್ರೆಸೆಂಟ್ ಇದ್ವು ಅಂದ್ರೆ, ಇವು ಇದ್ವು ಅಂದ್ರೆ ಇದು ಬರ್ತೈತಿ. ಈಗ ಇಲ್ಲಿ ಏನೈತಿ, ದ ಸ್ಟೂಡೆಂಟ್ಸ್ ಅಂತ ಐತಿ, ಅಂದ್ರೇನು ಪ್ಲೂರಲ್. ಮತ್ತು ಯಾವ್ದು ವೆನ್ ದ ಟೀಚರ್ ಎಂಟರ್ಡ್ ಅಂದ್ರೆ ಏನು, ಅದೊಂದು ಪ್ರೆಸೆಂಟ್ ಟೆನ್ಸು. ಟೀಚರ್ ಎಂಟರ್ ಆದಾಗ ಸ್ಟೂಡೆಂಟ್ಸ್ ಏನು ಮಾಡಾಕತ್ತಿದ್ರು ಅಂದ್ರೆ ಪಾಸ್ಟ್ ಟೆನ್ಸ್ ಒಳಗೆ ಅವರು ಓದ್ಕೊಂಡು ಕುಂತಿದ್ರು. ಅಂದ್ರೆ ಏನು ಮಾಡಬೇಕು, ಇಲ್ಲೇ ವಾಸ್ ಇಲ್ಲ ಸಾರಿ ವೇರ್, ಯಾಕಂದ್ರೆ ಸ್ಟೂಡೆಂಟ್ಸ್ ಐತಿ. ರೀಡ್ ಇದ್ದಿದ್ದು ರೀಡಿಂಗ್. ಎಷ್ಟ, ಬಿ ಪ್ಲಸ್ ಐ ಎನ್ ಜಿ. ಬಿ ಪ್ಲಸ್ ಅಲ್ಲಿ ಮೇನ್ ವರ್ಬ್ ಇದ್ದಿದ್ದು ಅದಕ್ಕೆ ಐ ಎನ್ ಜಿ ಹಚ್ಬಿಡೋದು. ಅದು ಯಾವ್ದಾರ ವರ್ಬ್ ಇರಲಿ ಅದಕ್ಕೆ ಐ ಎನ್ ಜಿ ಹಚ್ಬಿಡೋದು. ಮತ್ತಿಲ್ಲ ಬಿ ಇದ್ದಲ್ಲೇ
ಈ ಯಾವ ಇದ್ರಾಗ ನೋಡಿ ಹಚ್ಚುದು. ಇದು ಪ್ರೆಸೆಂಟ್ ಇದ್ರೆ ಇಲ್ಲಿ ವೇರ್ ಬದಲಿ ಏನು ಬರ್ತಿತ್ತು, ಆರ್ ಬರ್ತಿತ್ತು. ಆದ್ರೆ ಅದು ಪಾಸ್ಟ್ ಟೆನ್ಸ್ ಐತಿ, ಎಂಟರ್ಡ್. ಅದಕ್ಕೆ ಅಲ್ಲಿ ವೇರ್ ನಾವು ಬರೆದ್ವಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಅರ್ಥ ಆತಲ್ಲ ಇದು? ಬಿ ಫಾರ್ಮ್ ಅಂದ್ರೆ ಯಾವ್ದು ಹೆಲ್ಪಿಂಗ್ ವರ್ಬ್ ಬರ್ತಾವು? ಆಮ್, ಈಸ್, ಆರ್, ವಾಸ್, ವೇರ್. ಮತ್ತೆ ಇದಾಯ್ತು ನಂಬರ್ 7. ಈಗ 8ನೇದು ನೋಡುವ. ಏನೈತ್ರಿ 8ನೇದು? ಪ್ರಿಪೋಸಿಷನ್ ಹಾಕಬೇಕು ಅಂತ ಹೇಳ್ತಾನವ. ದ ಡಾಗ್ ಜಂಪ್ಡ್ ಡ್ಯಾಶ್ ದ ರಿವರ್. ಡಾಗ್ ಜಂಪ್ ಎಲ್ಲಿ ಮಾಡ್ತು? ರಿವರ್ ಒಳಗೆ ಹೋತು. ಒಳಗೆ ಅನ್ನಕ್ಕೆ ನಾವು ಏನು ಮಾಡ್ತೀವಿ? ಏನು ಉಪಯೋಗ ಮಾಡ್ತೀವಿ? ಏನು ಉಪಯೋಗ ಮಾಡ್ತೀವಿ ನಾವು? ಅಂತ ಉಪಯೋಗ ಮಾಡ್ತೀವಿ. ಅದಕ್ಕೆ ಆನ್ಸರ್ ಏನಿಲ್ಲ, ಇನ್ನಾತು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಸೂಟಬಲ್ ಲಿಂಕರ್. ಲಿಂಕರ್ ಅಂದ್ರೆ ಏನು? ಒಂದು ಕಂಜಂಕ್ಷನ್, ಜೋಡಣೆ ಮಾಡುವಂಥ ಶಬ್ದ, ಕಂಜಂಕ್ಷನ್. ಆ್ಯಂಡ್ ದೇರ್ ಫಾರ್, ಬಿಕಾಸ್ ಎಂಥದ್ದು ಯಾವ್ದಾರ ಒಂದು ಬರೀಬೇಕು. ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಪೋಲ್, ಹಿ ಈಸ್ ಅನ್ ಆನೆಸ್ಟ್ ಆಫೀಸರ್. ಎಲ್ಲರೂ ಪಾಲ್ಗೆ ಲೈಕ್ ಮಾಡ್ತಾರೆ. ಎದಕ್ಕಂದ್ರೆ ನಾವು ಭಾಳ ಚಲೋ ಆನೆಸ್ಟ್ ಆಫೀಸರ್ ಅದ. ಎದಕ್ಕಂದ್ರೆ ಅನ್ನಕ್ಕೆ ನಾವು ಇಂಗ್ಲೀಷ್ನಾಗ ಏನು ಉಪಯೋಗ ಮಾಡ್ತೀವಿ? ಬಿಕಾಸ್. ಆನ್ಸರ್ ಏನಿಲ್ಲ, ಬಿಕಾಸ್ ಬರ್ತೈತಿ. ನೆಕ್ಸ್ಟ್, ಈಗ ಫಿಲ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್. ನಾನು ನಿಮ್ಗೆ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಫಾರ್ಮ್ಸ್ ಹೇಳಿದ್ದೆ ನಿಮ್ಗೆ. ವರ್ಡ್ ಫಾರ್ಮ್ಸ್ ಯಾವ್ಯಾವ ಹೇಳಿದ್ದೆ? verb, noun, adjective, adverb. For example, verb, beauty, fine. Noun, beauty. Adjective, beauty, full. Adverb, beautifully. ಓಕೆ, ಈ ಥರ ಬರ್ತೈತಿ. ಈಗ ಒಂದು ಶಬ್ದ ಕೊಟ್ಟಾರ, ಅದರದ್ದು ಕರೆಕ್ಟ್ ಫಾರ್ಮ್ ನಾವು ಅಲ್ಲಿ ಬರಿಬೇಕು. ಅಂಬೇಡ್ಕರ್ಸ್ ಡ್ಯಾಶ್ ಅಬ್ಸರ್ವ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದು ಅಬ್ಸರ್ವ್ ಯಾವ ಫಾರ್ಮ್ ಐತಿ? ಇದು ಒಂದು ವರ್ಬ್ ಫಾರ್ಮ್ ಐತಿ, ಅಬ್ಸರ್ವ್. ಓಕೆ, ಇದಕ್ಕೆ ನಾವು ಯಾವ ಫಾರ್ಮ್ ಬರೀಬೇಕು? ನೌನ್ ಫಾರ್ಮ್ ಬರೀಬೇಕು. ಹೆಂಗೆ ಬರ್ತೈತ್ರಿ? ನೌನ್ ಫಾರ್ಮ ಬೇಕಾಗಿರ್ತೈತಲ್ಲೇ. ನಾನು ನಿಮಗೆ ಲಾಸ್ಟ್ ಟೈಮು ಹೇಳಿದ್ದೆ, ನೌನ್ ಫಾರ್ಮ್ಸ್ ಬರ್ತಾವೆ. ನೌನ್ ಫಾರ್ಮ್ ಯಾವುದಿಲ್ಲ? ಅಬ್ಸರ್ವ್ ಇದ್ರದ್ದು ಅಬ್ಸರ್ವೇಷನ್. ಸೊ ಅಂಬೇಡ್ಕರ್ಸ್ ಅಬ್ಸರ್ವೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಸಿಗ್ನಿಫಿಕೆಂಟ್. ಈ ಥರ ನಾವು ಬರಿಬೇಕಾಗಿದೆ. ಇಲ್ಲಿ ಯಾವುದರ ಶಬ್ದ ಕೊಡ್ಲಿ ನಿಮಗೆ ನೌನ್ ಫಾರ್ಮ ಬರೀಬೇಕಲ್ಲ. ನೌನ್ ಫಾರ್ಮ ಕೇಳ್ತಾರೆ ನಿಮಗೆ. ಅದಕ್ಕೆ ನೌನ್ ಫಾರ್ಮ್ ಗೊತ್ತಿರ್ಬೇಕು ನಿಮಗೆ. ಆವಾಗ ಮಾತ್ರ ಇದು ನಾವು ಬಿಡಿಸಬಹುದು, ಇಲ್ಲಾಂದ್ರೆ ಬಿಡಿಸಕ್ಕೆ ಬರುವುದಿಲ್ಲ. ನೆಕ್ಸ್ಟ್, ಚೇಂಜ್ ದ ಫಾಲೋಯಿಂಗ್ ಇಂಟು ಪ್ಯಾಸಿವ್ ವಾಯ್ಸ್. ನಿಮಗೆ ನಾನು ಕಲಿಸೀನಿ ಆ್ಯಕ್ಟಿವ್ ಪ್ಯಾಸಿವ್ ಹ್ಯಾಂಗೆ ಮಾಡೋದು ಅಂಥೇಳಿ ನಿಮಗೆ ನಾನು ಕಲಿಸೀನಿ. ಆದರೂ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ. ಏನೈತಲ್ಲ, ಬಾಳೇಶ್ವರ್ ಸೇವ್ಡ್ ರೋಮ. ಬಾಳೇಶ್ವರ್ ಸೇವ್ಡ್ ರೋಮ. ಇಲ್ಲೇ ಬಾಳೇಶ್ವರ್ ಸಬ್ಜೆಕ್ಟ್ ಆಯ್ತು, ಸೇವ್ಡ್ V2 ಅದು ಆಬ್ಜೆಕ್ಟ್ ಆಯ್ತು. ಮೊದಲನೇ ರೂಲ್ ಏನು? ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಮಾಡಬೇಕು, ರೋಮ. ಆಮ್ಯಾಗ ಇಲ್ಲೇ V2 ಇದ್ರೆ ಏನು ಬರೀಬೇಕು ನಾವು? ವಾಸ್ ಆರ್ ವೇರ್. ಇದು ಒಂದು ಟೆನ್ಸ್ ರೂಲ್ ಅಂತ ಹೇಳ್ತೇನೆ ನಾನು ನಿಮಗೆ.
ಅದಕ್ಕೆ ಇಲ್ಲಿ ರೋಮಾ ಸಿಂಗ್ಯುಲರ್ ಐತಿ, ಅದಕ್ಕೆ ವಾಸ್. ಪ್ಲೂರಲ್ ಇದ್ರೆ ವೇರ್ ಬರ್ತೈತಿ. ರೋಮಾ ವಾಸ್. ಇಲ್ಲೇ V2 ಅನ್ನ V3 ಮಾಡಬೇಕು. ಸೇವ್ಡ್ ಬಾಯ್ ಅಂತ ತಗೊಂಡು ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಸ್ಥಾನಕ್ಕೆ ಬರೀಬೇಕು. ಬಾಳೇಶ್ವರ್. ದಟ್ಸ್ ಆಲ್. ಸೊ ಇಲ್ಲೇನು Roma was saved by Baleshwar. ಇದು ಆನ್ಸರ್ ಆಯಿತು. ನೆಕ್ಸ್ಟ್ ನೋಡ್ರಿ, ಚೇಂಜ್ ದ ಫಾಲೋಯಿಂಗ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಇಲ್ಲೇ ಒಂದು ಡಿಗ್ರಿ ಚೇಂಜ್ ಮಾಡ್ರಿ ಅಂತ ಹೇಳ್ಬಿಟ್ಟಾರ ಅವರು. ಸೂಪರ್ಲೇಟಿವ್ ಮಾಡ್ರಿ ಅಂತ ಹೇಳಿ ನಾವು ಮೊದಲ ಈ ಸೆಂಟೆನ್ಸನ್ನು ಬರ್ಕೊಳ್ಳೋಣ. ಏನಂತ ನೀವು ಸೆಂಟೆನ್ಸ್ ಏನು ಕೊಟ್ಟಾನಿಲ್ಲ? 12 ನೋಡ್ರಿ. ಶರಣ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್. ಸ್ವಲ್ಪ ಇದನ್ನು ಅರ್ಥಾಗಿ ತಗೋತೀನಿ ಅಂದ್ರೆ ನಾನು ಬರೆಯೋಕ್ಕೆ ಸ್ವಲ್ಪ ಚಲೋ ಆಗ್ತೈತಿ. ಇದನ್ನು ನಾನು ರದ್ದು ಮಾಡಿಬಿಡ್ತೀನಿ, ಇಲ್ಲಾಂದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಕವು. ಓಕೆ, ಏನಂತಾವ? ಒಂದು ನಿಮಿಷ, ಇದನ್ನು ಇನ್ನೊಂದು ಸ್ವಲ್ಪ ಮ್ಯಾಗ್ ತಗೋನು. 12 ಐತಲ್ಲ, ಇನ್ನೊಂದು ಸ್ವಲ್ಪ ಬೇಕಾದ್ರೆ ದೊಡ್ಡ ನೋಡೋದಕ್ಕೆ. ಏನೈತಿ? ಶರಣ್ ಈಸ್ ಟಾಲರ್ ದ್ಯಾನ್. ಯಾಕಪ್ಪ ನೀ ಹೆಂಗೆ ಆಗ್ತಿ? ಓಕೆ, ಶರಣ್ ಈಸ್ taller than ಒಂದೇನು any other boy. Any other boy. Any other boy. In the class ಅಂತೈತಲ್ಲ, ಮತ್ತೆ in our ಕ್ಲಾಸ್. ಓಕೆ, ಇಲ್ಲಿ ಟಾಲರ್ ಅಂಥೇಳಿ ಶಬ್ದ ಐತಿ. ಅಂದ್ರೆ ಯಾವುದು? ಕಂಪ್ಯಾರಿಟಿವ್ ಡಿಗ್ರಿ. ಇದಕ್ಕೆ ಸೂಪರ್ಲೇಟಿವ್ ಮಾಡ್ಬೇಕಂದ್ರೆ ಟಾಲೆಸ್ಟ್. ಏನು ಮಾಡೋದಕ್ಕೆ? ಶರಣ್ ನಿಮ್ಗೆ ಗೊತ್ತೈತಿ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ಅವರ್ ಕ್ಲಾಸ್. ಇಷ್ಟ ನೋಡೋದು. ಶರಣ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ಅವರ್ ಕ್ಲಾಸ್. ಅಕಸ್ಮಾತ್ ಇದಕ್ಕೆ ಪಾಸಿಟಿವ್ ಮಾಡು ಅಂತ ಹೇಳಿದ್ರೆ ಹೆಂಗೆ ಮಾಡೋದು? ಪಾಸಿಟಿವ್ ನೋಡ್ರಿ. ನೋ ಅದರ್ ಬಾಯ್ ಈಸ್ ಆಸ್ ಟಾಲ್ ಆಸ್ ಶರಣ್ ಇನ್ ಅವರ್ ಕ್ಲಾಸ್. ಹೆಂಗೆ? ಇದು ಕಂಪ್ಯಾರಿಟಿವ್, ಇದು ಸೂಪರ್ಲೇಟಿವ್, ಇದು ಪಾಸಿಟಿವ್. ಅರ್ಥ ಆಯ್ತಲ್ಲ ನಿಮ್ಗೆ? ಓಕೆ, ನೆಕ್ಸ್ಟ್ ಏನು ಕೊಟ್ಟನವ? 12 ಮುಗೀತು. ಈಗ 13. ಯೂಸ್ ದ ವರ್ಡ್ ಡ್ರೀಮ್ ಆಸ್ ವರ್ಬ್. ಇದನ್ನು ನೋಡ್ರಿ. ಡ್ರೀಮ್ ಅನ್ನುವಂಥ ಶಬ್ದ ಕ್ರಿಯಾಪದವಾಗಿ ಬಳಸಿ ಒಂದು ಸೆಂಟೆನ್ಸ್ ಬರೀಬೇಕು. ಡ್ರೀಮ್ ಅಂದ್ರೆ ನೌನ್ ಏನಾಗ್ತೈತಿ? ಡ್ರೀಮ್ ಆಸ್ ಅ ನೌನ್ ಕನಸು. ಡ್ರೀಮ್ ಆಸ್ ಅ ವರ್ಬ್ ಏನಾಗ್ತೈತಿ? ಕನಸು ಕಾಣು, ಕನಸು ನೋಡು ಅಥವಾ ಕನಸು ಕಾಣು. ಈಗ ನಾನು ಕನಸು ಕಾಣು ಅಂತ ಆ ಒಂದು ಅರ್ಥದಲ್ಲಿ ಶಬ್ದವನ್ನು ಉಪಯೋಗ ಮಾಡಬೇಕು. ಹೆಂಗೆ? ಸಿಂಪಲ್ ಒಂದು ಸೆಂಟೆನ್ಸ್. ನಾನು ಒಂದು ಕನಸು ಕಂಡೆ. ಐ ಹ್ಯಾವ್, ಅಥವಾ ಹ್ಯಾವ್ನು ಬೇಡ, ನಮಗೆ ಭಾಳ ತ್ರಾಸ ಆಕೈತಿ. ನಾನು ನಿನ್ನೆ ಕನಸು ಕಂಡೆ. ಡ್ರೀಮ್ ಇದರದ್ದು ಪಾಸ್ಟ್ ಟೆನ್ಸ್ ಏನಾಕೈತಿ? ಡ್ರೆಮ್ಡ್. ಇದ್ರ ಬರಬೇಕು. ಐ ಡ್ರೆಮ್ಡ್ ಯೆಸ್ಟರ್ಡೇ.
ಇಲ್ಲ ಅಂದ್ರೆ ನಾನು ಕನಸು ಕಾಣ್ತೀನಿ, ನಾನು ಯಾವಾಗಲೂ ಕನಸು ಕಾಣ್ತೀನಿ. ಹೆಂಗೆ ಬರೋದು? ಐ ಯಾವಾಗಲೂ ಆಲ್ವೇಸ್ ಡ್ರೀಮ್. ನಾನು ಯಾವಾಗಲೂ ಕನಸು ಕಾಣ್ತೀನಿ, ಐ ಆಲ್ವೇಸ್ ಡ್ರೀಮ್. ಸಾಕು, ಇಷ್ಟು ಬರೆದ್ರೆ 1 ಮಾರ್ಕ್ ಸಿಗ್ತೈತಿ. ಹಂಗೆ ಬರೆದ್ರು ಸಿಗ್ತೈತಿ, ಹಿಂಗೆ ಬರೆದ್ರು ಸಿಗ್ತೈತಿ. ಡ್ರೀಮ್ ಅನ್ನೋದನ್ನು ವರ್ಬ್ ಫಾರ್ಮ್ನಾಗ ಬರೀಬೇಕು ಮತ್ತು ಸೆಂಟೆನ್ಸ್ ಮಾಡಬೇಕು ಅಂತ ಹೇಳೋರು ಅಷ್ಟೇ. ಓಕೆ, ನೆಕ್ಸ್ಟ್ ಏನು ಕೇಳ್ತಾನವ? ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಈಗ ಯಾವ್ದು ಶಬ್ದ ಯಾವ್ದು ಕೊಟ್ಟನವ? She buys a costly ornament. ಇಲ್ಲ ಕಾಸ್ಟ್ಲಿ ಏನು ಅಂತ ಕೇಳೋಣ. ಭಾಳ ಈಸಿ ಐತಿ. ಎಲ್ವಾಯ್ ಬಂತಂದ್ರೆ ಕಣ್ಣು ಮುಚ್ಚಿ ನೀವು ಏನಂತ ಹೇಳ್ಬೇಕು? ಅದನ್ನ ಆಡ್ವರ್ಬ್. ಯಾವಾಗಲೂ ಎಲ್ವಾಯ್ದಿಂದ ಎಂಡ್ ಆಗುವ ಶಬ್ದಗಳು ಆಡ್ವರ್ಬ್ ಆಗ್ತವೆ. ಕಾಸ್ಟ್ಲಿ ಅಥವಾ ಸಾಫ್ಟ್ಲಿ, ಬ್ರೇವ್ಲಿ ಹಿಂಗೆಲ್ಲ ಆಗ್ತವೆ. ಅದಕ್ಕೆ ಇದೊಂದು ಆಡ್ವರ್ಬ್. ಆದ್ರೆ ಇಲ್ಲೇ ಇದು ಆಡ್ವರ್ಬ್ ಸ್ವಲ್ಪ ಆಗಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ ರೀ? ಇಲ್ಲಿ ಏನು ಕೆಲಸ ಮಾಡಕತ್ತಿದ್ದು? ಆರ್ನಮೆಂಟ್. ಈ ಆರ್ನಮೆಂಟ್ ಅನ್ನುವಂಥ ಶಬ್ದಕ್ಕೆ ಡಿಸ್ಕ್ರೈಬ್ ಮಾಡಕತ್ತೈತಿ ಮತ್ತು ಡಿಸ್ಕ್ರೈಬ್ ಮಾಡಕತ್ತೈತಿ ಆರ್ನಮೆಂಟಕ್ಕೆ. ಆರ್ನಮೆಂಟ್ ಏನಿದು? ಇದು ಒಂದು ನೌನ್. ಮತ್ತು ನೌನಿಗೆ ಡಿಸ್ಕ್ರೈಬ್ ಮಾಡುವಂಥ ಶಬ್ದಕ್ಕೆ ನಾವು ಏನಂತೀವಿ? ಆಡ್ಜೆಕ್ಟಿವ್. ಇದು ವರ್ಬ್ಗೆ ಡಿಸ್ಕ್ರೈಬ್ ಮಾಡಿತ್ತಂದ್ರೆ ಆಡ್ವರ್ಬ್ ಅಂತ ಹೇಳ್ತಿದ್ವಿ ನಾವು. ಇದು ನೌನಿಗೆ ಡಿಸ್ಕ್ರೈಬ್ ಮಾಡಕತ್ತೈತಿ. ಮೊದಲು ಆ ಶಬ್ದ ಏನು ಕೆಲಸ ಮಾಡಕತ್ತೈತಿ ಅದನ್ನು ನೋಡಿ ಅದರ ಪ್ರಕಾರ ಅದು ಯಾವುದು ಅಂತ ಹಾಕಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಯಾವುದು? 15ನೇದು. ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್. ಈಗ ಇದು ಬರೀತೀನಿ. ಯಾವುದು ಸೆಂಟೆನ್ಸು? ನಿತಿನ್ ಈಸ್ ವೆರಿ ವೀಕ್. ನಿತಿನ್ ಈಸ್ ವೆರಿ ವೀಕ್. ಮತ್ತೊಂದು ಯಾವುದು? ಹಿ ಕೆನಾಟ್ ವಾಕ್ ಫಾಸ್ಟ್. ಹಿ ಕೆನಾಟ್ ವಾಕ್ ಫಾಸ್ಟ್. ಇವೆರಡನ್ನು ಯಾವ್ದಾಗ? ಸೋ ದ್ಯಾಟ್ ಅಂತ ಹಾಕಬೇಕು ಅಂತ ಹೇಳ ನಾವು. ಹೆಂಗೆ ಮಾಡೋದು ಅದನ್ನ? ನಿತಿನ್ ಈಸ್ ವೆರಿ ತೆಗಿಬೇಕು, ಸೋ ವೀಕ್. ಮತ್ತು ಇಲ್ಲ ಇದು ಫುಲ್ ಸ್ಟಾಪ್ ತೆಗೆದು ದ್ಯಾಟ್ ಹಾಕಿ, ಹಿ ಆಸ್ ಯೂಶುವಲ್ ಹಾಕಿ, ಕೆನಾಟ್ ಇದು ಆಸ್ ಯೂಶುವಲ್ ಬರೋದು, ವಾಕ್ ಫಾಸ್ಟ್. ನಾನೇನು ಮಾಡಿದೆ? ಇದನ್ನ ಚೇಂಜ್, ಅದು ಎಷ್ಟು ಮಾಡಿದೆ? ವೆರಿ ತೆಗೆದೆ, ಸೋ ಹಾಕಿದೆ. ಆಮೇಲೆ ಫುಲ್ ಸ್ಟಾಪ್ ತೆಗೆದೆ, ದ್ಯಾಟ್ ಹಾಕಿದೆ. ಆಮೇಲೆ ಹಿ ಇದ್ದಿದ್ದು ಸ್ಮಾಲ್ ಲೆಟರ್ನಾಗ ಮಾಡಿ ಕಂಪ್ಲೀಟ್ ಆ್ಯಸ್ ಯೂಶುವಲ್ ಬರೆದ್ಬಿಟ್ಟೆ. ಇಷ್ಟ. ಮತ್ತೊಮ್ಮೆ ಹೇಳ್ತೇನೆ ನೋಡ್ರಿ. ವೆರಿ ಇದ್ದಿದ್ದು ತೆಗೆದು ಸೋ ಹಾಕಿದೆ, ಒಂದು ಚೇಂಜು. ಎರಡನೇ ಚೇಂಜ್ ಫುಲ್ ಸ್ಟಾಪ್ ತೆಗೆದೆ, ದ್ಯಾಟ್ ಹಾಕಿದೆ. ಮೂರನೇ ಚೇಂಜು ಕ್ಯಾಪಿಟಲ್ ಹಿ ತೆಗೆದೆ, ಸ್ಮಾಲ್ ಹಿ ಮಾಡಿದೆ. ಅಟ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ವೆರಿ ಈಸಿಲಿ ರೈಟ್ ಇಟ್. ಭಾಳ ಈಸಿಯಾಗಿ ನಾವು ಇದನ್ನು ಬರಿಬಹುದು. ನೆಕ್ಸ್ಟ್ ಏನಂತಾರೆ? read the following conversation and change the underlined sentence into reported speech. ಇದು ಒಂದು ನೋಡ್ರಿ, ರಿಪೋರ್ಟೆಡ್ ಸ್ಪೀಚ್ ಹೇಗೆ ಮಾಡಬೇಕು ಅಂತ ಈಗ ನಾನು ಅಲ್ಲಿ ಹೇಳ್ತಿಲ್ಲ, ಈಗ ಇಲ್ಲಿ ನಾನು ಹೇಳ್ತೀನಿ ನಿಮಗೆ. ಏನು ಅಂಡರ್ಲೈನ್ ಏನೈತಿ? ರೇಹಾನ್, ಕ್ಯಾನ್ ಯು ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್?
Can you go through and review it? ಪ್ರಶ್ನೆ ಇದ್ದಾಗ ಏನು ಮಾಡ್ಬೇಕು ನಾವು? ರೆಹಾನ್ ಆಸ್ಕ್ಡ್ ಅಂತ ಬರೀಬೇಕು. ಇಲ್ಲಿ ಏನು ಬರೀಬೇಕು? ಇಫ್. ಕ್ಯಾನ್ ಯು ಇದ್ದಿದ್ದು ಇದನ್ನು ಉಲ್ಟಾ ಮಾಡಬೇಕು. ಇಫ್ ಯು ಕುಡ್ ಗೋ ಥ್ರೂ and review that. ಇಟ್ಟಿದ್ದನ್ನ ದ್ಯಾಟ್ ಮಾಡ್ತೀವಿ ನಾವು. ಮತ್ತೆ ಇಲ್ಲೇ ರೆಹಾನ ಮತ್ತು ಇದರ ನಡಕ್ಕೆ ಇದು ಅಂಡರ್ಲೈನ್ ಆಗಿದ್ದು, ಇವು ಎರಡು ನಡಕ್ಕೆ ಏನು ಮಾಡ್ತೀವಿ ನಾವು? ಇಫ್ ಅನ್ ಆಸ್ಟ್ ಅಂತ ಹಾಕ್ತೀವಿ, ಯಾಕಂದ್ರೆ ಪ್ರಶ್ನೆ ಕೇಳತ್ತ ನಾವು. ಇಫ್ ಅಂತ ಹಾಕ್ತೀವಿ. ಆಮೇಲೆ ಕ್ಯಾನ್ ಯು ಇದ್ದಿದ್ದು ಯು ಕ್ಯಾನ್, ಅದು ಫುಲ್ ಪಾಸ್ಟ್ ಟೆನ್ಸ್ನಾಗ ಮಾಡ್ತೀವಿ. ಪ್ರೆಸೆಂಟ್ ಇದ್ದಿದ್ದು ಪಾಸ್ಟ್ ಆಗಿಬಿಡ್ತೈತಿ. ಎದ್ರೊಳಗೆ ಡೈರೆಕ್ಟ್ ಇಂಡೈರೆಕ್ಟ್ನಾಗ ಡೈರೆಕ್ಟ್ನಾಗ ಇದ್ದಿದ್ದು ಸೆಂಟೆನ್ಸ್ ಪ್ರೆಸೆಂಟ್ನಾಗ ಇದ್ರೆ ಇಂಡೈರೆಕ್ಟ್ನಾಗ ನಾವು ಅದನ್ನು ಪಾಸ್ಟ್ ಮಾಡಿಬಿಡ್ತೀವಿ ಅಷ್ಟೇ. ಜಾಸ್ತಿ ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. ರೆಹಾನ್ ಆಸ್ಕ್ಡ್ ಇಫ್ ಯು ಕುಡ್ ಗೋ ಥ್ರೂ ಆ್ಯಂಡ್ ರಿವ್ಯೂ ದ್ಯಾಟ್. ಇಟ್ ಇದ್ದಿದ್ದು ದ್ಯಾಟ್ ಆಗ್ತೈತಿ, ದಿಸ್ ಇದ್ದಿದ್ದು ದ್ಯಾಟ್ ಆಗ್ತೈತಿ. ಅದನ್ನು ಒಂದು ಸ್ವಲ್ಪ ನೀವು ಕಾಳಜಿಯಿಂದ ನೋಡ್ಕೋಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ. ಓಕೆ, ನೆಕ್ಸ್ಟ್ ಏನೈತ್ರಪ್ಪ? ಇದೊಂದು ಸೆಂಟೆನ್ಸ್ ಕೊಟ್ಟಾರ, ಇದ್ರಾಗ ಮಿಸ್ಟೇಕ್ ಐತವು. ಎರರ್ಸ್ ಅಂದ್ರೆ ಮಿಸ್ಟೇಕ್. ಅವ್ನು ನಾವು ಕಂಡುಹಿಡಿಬೇಕು. ಮೊದಲು ಸೆಂಟೆನ್ಸ್ ಏನೈತಿ? ಒಂದು ಸೆಂಟೆನ್ಸ್ ಇಲ್ಲೇ ತೊಗೊಂಡ್ಬಂದ್ಬಿಡ್ತೀವಿ ಇದನ್ನ. ಓಕೆ, ನಾನು ಸ್ವಲ್ಪ ಮ್ಯಾಲ್ ಮಾಡೋನು. ಏನೈತಿ ಸೆಂಟೆನ್ಸ್ ನೋಡ್ರಿ. ಬಾಳೇಶ್ವರ್ ವೆಂಟ್ and grabbed the train's red emergency chain and pulled it down frantic. ಇಲ್ಲೇ ಎರಡು ಮಿಸ್ಟೇಕ್ ಅದಾವ ಅಂತ ನಾವು. ಒಂದು ಅಡ್ವರ್ಬ್ನಾಗ ಮಿಸ್ಟೇಕ್ ಐತಿ, ಇನ್ನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಐತಿ ಅಂತ. ಈಗ ಅಡ್ವರ್ಬ್ ಎಲ್ಲೈತಿಲ್ಲೇ? ಇಲ್ಲ, ಇದು ಆ್ಯಕ್ಚುಲಿ ಅಡ್ವರ್ಬ್. ಇದು ಆ್ಯಕ್ಚುಲಿ ಅಡ್ವರ್ಬ್ ಬರಬೇಕಾಗಿತ್ತು. ಫ್ರಾಂಟಿಕಲಿ ಇದು ಹಿಂಗಾಗಬೇಕಾಗಿತ್ತು. ಮತ್ತೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲೈತಿ ಅದನ್ನು ನಾವು ನೋಡಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲೈತಿ ಅಂಥೇಳಿ ನೋಡೋಣ. ಬಾಳೇಶ್ವರ್ ವೆಂಟ್ ಆ್ಯಂಡ್ ಗ್ರಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್. ಬಾಳೇಶ್ವರ್ ವೆಂಟ್ ಆ್ಯಂಡ್ ಗ್ರಾಬ್ಡ್ ದ train's red emergency chain. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳ್ತಾನೆ ನಾವು. ಎಲ್ಲಿ ನಮ್ಮದು ಕಾಣಕತ್ತಿಲ್ಲ. ಇದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಿದೆ ನೋಡ್ರಿ, ಕಾಣಕತ್ತಿಲ್ಲ ಅದು. ಇಮರ್ಜೆನ್ಸಿ ಏನು ಸ್ಪೆಲ್ಲಿಂಗು? ಎಮರ್ಜೆನ್ಸಿ. ಇದು ಎ ಇದ್ದಿದ್ದು ಇ ಆಗಬೇಕಾಗಿತ್ತಿಲ್ಲ. EMERGENCY. CY. ಇದನ್ನ ಎ ಇದ್ದಿದ್ದನ್ನ ಇ ಮಾಡಬೇಕು ಅಷ್ಟೇ, ಮತ್ತೇನು ಇಲ್ಲ. ಗಾಟ್ ಇಟ್? ಓಕೆ, ಇದಾಯಿತು. ನಾವು ನೆಕ್ಸ್ಟ್ ಪೇಜ್ಗೆ ಹೋಗೋಣ. ನೆಕ್ಸ್ಟ್ ಪೇಜ್ ಒಳಗೆ ಏನಿದೆ? ದೊಡ್ಡದು ಮಾಡೋದು. ಇದು ಆನ್ಸರ್ ದ ಕ್ವೆಶ್ಚನ್ಸ್ ಅದಾವು, ಇವು ನಮಗೇನು ಬೇಡ. ನೆಕ್ಸ್ಟ್ ಪೇಜ್. ಇದು ಪೇಜ್ ಒಳಗೆ ನಮಗೆ
ಬೇಕಾಗಿದ್ದು ಪಾಯಿಂಟ್ಸ್ ನಾವು ಆರನೇದ್ದು ಪ್ರೊಫೈಲ್ ರೈಟಿಂಗ್. ಒಂದು ಪ್ರೊಫೈಲ್ ಕೊಟ್ಟಾರ ಅದನ್ನು ನಾವು ಸೆಂಟೆನ್ಸ್ ಮಾಡಿ ಪ್ಯಾರಾಗ್ರಾಫ್ ಬರೀಬೇಕು. ಒಬ್ಬನ ಬಗ್ಗೆ ಬಾಳೇಶ್ವರನ ಬಗ್ಗೆ ಕೊಟ್ಟಾರ ಅವರು. ಬಾಳೇಶ್ವರ್ ಏಜ್ 20, ಎಜುಕೇಶನ್ ಹೈಸ್ಕೂಲ್ ಡ್ರಾಪ್ ಔಟ್. ಸೊ ಫಸ್ಟ್ ಸೆಂಟೆನ್ಸ್ ನಾವೇನು ಬರೀಬೇಕು? ನಾನು ಲಾಸ್ಟ್ ಟೈಮ್ ಕ್ವಶನ್ ನಿಮಗೆ, ಬಾಳೇಶ್ವರ್ 20 ವರ್ಷದವ ಅದಾನ, ಈಸ್ 20 years old. ಒಂದು ಸೆಂಟೆನ್ಸ್ ಮುಗೀತು ಇಷ್ಟ. ಅವ ಎಜುಕೇಶನ್ ಏನು ಅಂದ, ಅವನ ಹೈಸ್ಕೂಲ್ ಡ್ರಾಪ್ ಔಟ್ ಆಗ್ಯಾನ. ಅಂದ್ರೆ ಹಿ ಈಸ್ ಹೈಸ್ಕೂಲ್ ಡ್ರಾಪ್ ಔಟ್. ಇಷ್ಟ ಬರೆಯೋದು ಜಾಸ್ತಿ. ಆಮೇಲೆ ಫಿಸಿಕ್ ಲ್ಯಾಂಕಿ ಯಂಗ್ಸ್ಟರ್. ಅವ ಹೆಂಗದ ನೋಡಕ್ಕೆ? ಲ್ಯಾಂಕಿ ಅಂದ್ರೆ ವೀಕ್ ಅದಾನ. ಹಿ ಈಸ್ ಎಷ್ಟ ಬರೋದು? ಲ್ಯಾಂಕಿ ಯಂಗ್ಸ್ಟರ್. ನೋಡ್ರಿ ಎಷ್ಟು ಈಸಿ ಆಗೈತಿದು. ಎಷ್ಟ ಬರೋದು? ಹೆಂಗೆ ಪ್ಯಾರಾಗ್ರಾಫ್ ಮಾಡ್ಕೊಂಡು ಬರೀಬೇಕು. ನಿಮಗೆ ಜಾಗ ಇಲ್ಲ ಅಂತ ಪ್ಯಾರಾಗ್ರಾಫ್ ಮಾಡಿಲ್ಲ ನಾನು. ಜಾಬ್ ಏನು ಮಾಡ್ತಾನವ? ಇನ್ನೂ ಹುಡುಕಾಕಿರ್ತಾನ. ಅಂದ್ರೆ he is still searching. ಅವನ್ನ ಉಪಯೋಗ ಮಾಡ್ಕೊಳ್ಳೋದು ಶಬ್ದಗಳನ್ನು. ಜಾಬ್, ಇನ್ನೂ ಜಾಬ್ ಹುಡುಕಾಕತ್ತಾನ ನೋಡ್ರಿ. ಮತ್ತೆ ಮುಂದೆ ಎಲ್ಲೇ ಅವ ಇರ್ತಾನ? ಮಿರ್ಜಾಪುರ್ UP ಒಳಗಿರ್ತಾನೆ. ಅಂದ್ರೆ ಇರ್ತಾನ ಅನ್ನಕ್ಕೆ ಹಿ ಲಿವ್ಸ್ ಇನ್ ಮಿರ್ಜಾಪುರ್ UP. ಮುಗಿಯುತ್ತೆ ಅಷ್ಟೇ. ಮತ್ತು ಅವನ ಹಾಬೀಸ್ ಏನು? ವಾಚಿಂಗ್ ಮೂವೀಸ್. ಸಾರಿ, ಅವನ ಅಂತ ಬರಿಬೇಕಿಲ್ಲ, ಅವ ಅಂತ ಬರಂಗಿಲ್ಲ. ಅವನ ಅನ್ನಕ್ಕೆ ಏನಂತೀವಿ ಇಂಗ್ಲೀಷ್ನಾಗ? ಹಿಸ್. ಹಾಬಿ ಒಂದೈತಲ್ಲ ಅದು. ಹಾಬೀಸ್ ಅದು ಆರ್ ವಾಚಿಂಗ್ ಮೂವೀಸ್. ಇಷ್ಟ ಮುಗೀತು. ಮತ್ತೊಂದು ಯಾವುದು? ರೀಸನ್ ಫಾರ್ ಪಾಪ್ಯುಲಾರಿಟಿ ಸೇವ್ಡ್ ರೋಮಾಸ್ ಲೈಫ್. ಅವ ಯಾಕೆ ಪಾಪ್ಯುಲರ್ ಆದ? ಅವ ರೋಮಾನ್ದ ಲೈಫ್ ಉಳಿಸಿದ. ಹಿ ಈಸ್ ಪಾಪ್ಯುಲರ್ ಬಿಕಾಸ್, ಯಾಕಂದ್ರೆ he saved Roma's life. ನೋಡ್ರಿ, ಅದನ್ನ ತಗೊಂಡು ಬರಾಕತ್ತೀನಿ ನಾ. ಬರೀ ಈಸ್ ಸ್ವಲ್ಪ ಹಾಕಿ ಅದು ಸೆಂಟೆನ್ಸ್ ಮಾಡಾಕ್ತೀನಿ. ಬಾಳೇಶ್ವರ್ ಈಸ್ 20 years old. ಇದು ಎರಡು ಕೂಡಿಸಿ ಒಂದು ಮಾಡಿದೆ. ಆಮೇಲೆ he is high school drop out. ಆಮೇಲೆ he is lanky youngster. ಆಮೇಲೆ he is still searching a job. ಆಮೇಲೆ he lives in Mirzapur UP. ಆಮೇಲೆ his hobbies are watching movies. ಮತ್ತೆ he is popular. ಪಾಪ್ಯುಲಾರಿಟಿ ಯಾಕಾತು? ಬಿಕಾಸ್ he saved Roma's life. ಹಿಂಗೆ ನಾವು ಅದನ್ನು ಮಾಡ್ತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್, ರೈಟ್? ಓಕೆ. ಹಿಂಗೆ ಒಂದು ಪ್ಯಾರಾಗ್ರಾಫ್ ನೀವು ಬರೆದ್ರೆ ಎಷ್ಟು ಮಾರ್ಕ್ಸ್? ಅದಕ್ಕೆ 3 ಮಾರ್ಕ್ಸು ಕಣ್ಣು ಮುಚ್ಚಿ ನಿಮಗೆ ಸಿಗುತ್ತಾವು. ನೆಕ್ಸ್ಟ್ ಏನಂತಪ್ಪ? ಒಂದು ಶಬ್ದಗಳನ್ನು ಕೊಟ್ಟು ಒಂದು ಸ್ಟೋರಿ ಬರೀರಿ ಅಂತ ಹೇಳೋರು. 2 notorious thieves on the lookout for a prey consider themselves very clever. Entered a rich man's house, find the door open, happy at their unexpected luck. Pile up everything, gold, silver and money. Lions come on, a man with a gun appears, thieves try to escape, but in vain, man calls the police. Ibru, Kalru,
ಒಬ್ಬನ ಮನೆಗೆ ಹೋಗ್ತಾರೆ, ರಿಚ್ ಮ್ಯಾನ್ ಮನೆಗೆ ಹೋಗ್ತಾರೆ, ಅಲ್ಲೆಲ್ಲ ಬಂಗಾರ ಗಿಂಗಾರ ಸಿಗ್ತೈತಿ, ಅದನ್ನು ತೊಗೋತಾರೆ, ತಗೊಂಡು ಹೊರಗೆ ಬರ್ತಿರ್ತಾರೆ, ಲೈಟು ಆನ್ ಆಗಿಬಿಡ್ತಾವೆ, ಅಲ್ಲಿ ಮಾಲಕ್ ಬರ್ತಾನೆ, ಪೊಲೀಸರು ಕರೆದು ಅವ್ರಿಗೊಳಗೆ ಹಾಕಿಸ್ಬಿಡ್ತಾರೆ. ಹೆಂಗೆ ಮಾಡೋದ್ರಪ್ಪ ಅದನ್ನು ನೋಡ್ರಿ, ಭಾಳ ಈಸಿಯಾಗಿ ನಿಮ್ಗೆ ತೋರ್ಸಾಕತ್ತೀನಿ ನಾನು. ಇದಕ್ಕಿಂತ ಈಸಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸ್ವಲ್ಪ ನೋಡ್ಕೋಬೇಕು. ಟು notorious thieves. ಏನು ಮಾಡಿದ್ರು ಅವರು? ಕನ್ಸಿಡರ್ಡ್. ಯಾವುದು ಬರುವುದಿಲ್ಲ ಅದು ಬಿಡುದು. ಲುಕ್ಡ್ ಔಟ್ ಫಾರ್ ಪ್ರೇ ಬೇಡ, ಇಲ್ಲಾಂದ್ರೆ ಅದು ಬರ್ತೈತಿ. ಥೀವ್ಸ್ ಆನ್ ಅ ಲುಕ್ ಔಟ್. ಲುಕ್ ಔಟ್ ಅಂದ್ರೆ ಏನು? ಸರ್ಚಿಂಗ್, ಹುಡುಕಾಡೋದಕ್ಕೆ ಲುಕ್ ಔಟ್ ಅಂತಾರೆ. ಲುಕ್ ಔಟ್ ಫಾರ್ ಪ್ರೇ ಎಂಟರ್ಡ್. ಎಲ್ಲಿ ಎಂಟರ್ ಮಾಡಿದ್ರು? ರಿಚ್ ಮ್ಯಾನ್ಸ್ ಹೌಸ್. ಓಕೆ, ಮುಂದೇನಾಯ್ತು? ಫೈಂಡ್ ದ ಡೋರ್ ಓಪನ್, ಹ್ಯಾಪಿ ಅಟ್ ದೇರ್ ಅನ್ಎಕ್ಸ್ಪೆಕ್ಟೆಡ್ ಲಕ್. ದ ಡೋರ್ ವಾಸ್ ಓಪನ್. ಏನು ಮಾಡಿದ್ರು ಅವರು? piled up everything. Piled up everything. That is, gold, silver and money. ಎಷ್ಟು ಮಾಡಿದೆ ನಾನು. ಮುಂದೆ ಲೈಟ್ಸ್ ಹತ್ಬಿಟ್ಟು ಮ್ಯಾನ್ ಅವ ಗನ್ ತಗೊಂಡು ಬಂದ. ದ ಲೈಟ್ಸ್ came on and man appeared. ಇಷ್ಟ ಬರಕ್ಕೆ ಬರ್ಬೇಕು ನಮಗೆ. With gun. Thieves tried to escape. Escape ಆಗಿ ನೋಡಿದ್ರು, but ಏನು ಮಾಡಿದ್ರೆ in vain. ಅಂದರೆ ಏನೂ ಆಗಿಲ್ಲ. The man called police. ಸಾಕಿಷ್ಟು ಬರೋದ್ರೆ ನಿಮಗೆ 3 ಮಾರ್ಕ್ಸು ಸಿಗುತ್ತಾವು. ಆದ್ರೆ ಹಿಂಗೆ ಬರೆಯಕ್ಕೆ ಬರ್ಬೇಕ್ರಿ. ಅದಕ್ಕೆ ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕು, ಆಗ್ತದೆ. ಸೆಂಟೆನ್ಸ್ ಬರೆಯಕ್ಕೆ ಒಂದು ಪ್ರಾಕ್ಟೀಸ್ ಆದರೆ ಇದು ಕತೆ ಬರಿಬೇಕಾಗ್ತಿದೆ. ಒಂದು ಕತೆ ಮಾಡಿ ಬರಿಬೇಕು, ಅದನ್ನ ಉಪಯೋಗ ಮಾಡ್ಬೇಕಂತೇನಿಲ್ಲ. ಅದನ್ನು ಶಬ್ದಗಳಾಗ ಬರೆದ್ರು ನಡೀತೈತಿ, ಆದ್ರೆ ಬರಿಬೇಕು. ಈಗ ನೆಕ್ಸ್ಟ್ ಏನೈತಿ? ರೈಟ್ ಡಿಸ್ಕ್ರಿಪ್ಷನ್ ಆಫ್ ದ ಪಿಕ್ಚರ್. ಪಿಕ್ಚರ್ನಾಗ ಏನು ಕಾಣಕತ್ತೈತೆ ಅದು ನೀವು ಬರಿಬೇಕು. ಎದರ ಪಿಕ್ಚರ್ ಇದು ಮೊದಲು ನೋಡಬೇಕು. ಇದು ಒಂದು ಮಾರ್ಕೆಟ್ ಪಿಕ್ಚರ್. ದೇರ್ ಈಸ್ a market in the picture. Okay, ಏನೇನು ನಡೆದೈತಲ್ಲೇ? there are
vegetable sellers and fruit ಬರಕತ್ತಾರಲ್ಲ fruit sellers. ಮತ್ತೇನು ಮಾಡ್ತೀವಿ, ಮಂದಿಯಲ್ಲೇ ತಗೊಳಕ ಬರಾಕತ್ತಾರ. The people have come, ಬಂದಾರ ಅವರು ಅದಕ್ಕೆ to buy ಏನು fruit and fruits and vegetables. ಎಷ್ಟು ಬರೆದ್ರೆ 3 ಮಾರ್ಕ್ಸ್ ಕಣ್ಣು ಮುಚ್ಚಿ ನಮಗೆ ಸಿಗುತ್ತಾವೆ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಇಷ್ಟ ನಮಗೇನು ಕಾಣ್ತೈತಿ ಫೋಟೋ ಒಳಗೆ, ಪಿಕ್ಚರ್ ಒಳಗೆ, ಅದನ್ನು ನಾವು ಬರಿಬೇಕು ಸೆಂಟೆನ್ಸ್ ಮಾಡಿ. ನೆಕ್ಸ್ಟ್ ಪೇಜ್ ಒಳಗೆ ನೋಡೋಣ. ಇದು ಇದೇನದು ಈ ಒಂದು ಪ್ಯಾರಾಗ್ರಾಫ್ ಓದಬೇಕು. ಅದು ಮೆಮರಿಗೆ, ಅದು ಟೆಕ್ಸ್ಟ್ ಬುಕ್ ದಾತು. ಇಲ್ಲಿ ಪ್ಯಾರಾಗ್ರಾಫ್ ಓದಿ ಏನೈತಿ ಅದರದ್ದು ಪ್ರಶ್ನೆ ಪತ್ರ ಬರೀಬೇಕು. ಇಲ್ಲಿ ಭಾಳ ಶಾರ್ಟ್ಕಟ್ ಆಗಿ ನಾವು ಹೆಂಗೆ ಮಾಡ್ಬೇಕಂದ್ರೆ ಮೊದಲು ಪ್ರಶ್ನೆ ಓದಬೇಕು. ಹೌ ಈಸ್ ಚಿಕ್ ಪೀಸ್ ಆ್ಯಂಡ್ ಒನಿಯನ್ಸ್ ಕಾಂಬಿನೇಷನ್ ಅ ಪವರ್ಫುಲ್ ಸೋರ್ಸ್ ಆಫ್ ಅಯರ್ನ್? ಈಗ ಇದು ಹುಡುಕಾಡಬೇಕು, ಎಲ್ಲಿ ಸಿಗ್ತೈತಿ ಚಿಕ್ ಪೀಸ್ ಆ್ಯಂಡ್ ಆನಿಯನ್ ಕಾಂಬಿನೇಷನ್ ಓದ್ಕೊಂಡು ಹೋಗೋದು. ಪವರ್ ಫುಡ್ಸ್ ಆ್ಯಂಡ್ ಫುಡ್ಸ್ ದ್ಯಾಟ್ ಪ್ರೊವೈಡ್ ರಿಚ್ ನ್ಯೂಟ್ರಿಯೆಂಟ್ಸ್ like potassium, minerals, etc. With the people becoming increasingly health conscious today, a lot of fitness trainers encourage the clients to include these foods in their daily diet to increase muscle development. There are various ways to incorporate power foods in your daily diet. Of course, key to enjoying power food is proper preparation of these food, use of seasoned fresh food, identifying your choice of flavor among power foods. There are many power food combinations that are prepared in our kitchen on a regular basis. Take for instance, ಇಲ್ಲಿ ಬಂತು ನೋಡ್ರಿ, ಏನು chicken peas and onions. Take for instance the combination of chicken peas and onions. ಮುಂದೆ ಹೇಳ್ತಾರಲ್ಲ, this combination is a powerful source of iron which is required by the body to transport oxygen to various parts. How is chick and onion combination powerful source of iron? Okay, idu powerful source of iron hengaithi? The combination of is powerful source of iron henga, which is required by the body to transport oxygen to various parts. ಇದು ಬರೆದ್ಬಿಟ್ರೆ ಮುಗಿದು ಹೋತು. ನಮ್ಮ ಸ್ವಲ್ಪ ಕ್ಲಿಯರ್ ಆಗಿ ಅದನ್ನು ಮಾಡ್ತೀನಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಎಲ್ಲಿಂದ ಎಲ್ಲಿ ಮಟ್ಟ? Chick and peas combination is a powerful source of how ಅಂತ ಕೇಳೋದು. ಹೆಂಗೆ ಅಂದ್ರೆ ಎಲ್ಲಿ ತಗೊಂಡವರು, this combination is a powerful source of iron which is required by the body to transport oxygen to various parts. ಎಷ್ಟು ಬಂದ್ಬಿಟ್ರೆ ನಮಗೆ ಮಾರ್ಕ್ಸ್ ಕೊಡ್ತಾರೆ. Why are power foods gaining importance nowadays? ಈಗ ಅದು ಅದ್ರ ಬಗ್ಗೆ ನಾವು ನೋಡ್ಬೇಕು ಇನ್ನು ಮುಂದೆ ಹೆಂಗೆ ಇಂಪಾರ್ಟೆನ್ಸ್ ತಗೊಳಾಗ್ತಾವು. Iron deficiency can lead to anemia, fatigue, tiredness. A study says that sulfur compounds in onion help in absorption. ಅದು ಎಲ್ಲ ಐತಿ. Combination is a hit with teenagers who need to be diligent about getting iron in their food. A quick way to prepare this
food is to make chickpeas, lard with chop. ಅದು why are power foods gaining importance nowadays? ಅದು ಯಾಕೆ ಇಂಪಾರ್ಟೆನ್ಸ್ ಗೇನ್ ಮಾಡಕತ್ತಾವು? ಯಾಕಂದ್ರೆ ಇಲ್ಲ ದ ಕಾಂಬಿನೇಷನ್ ಈಸ್ ಅ ಹಿಟ್ ವಿತ್ ಟೀನೇಜರ್ಸ್. ಹಿಟ್ ಅಂದ್ರೆ ಪಾಪ್ಯುಲರ್, who need to be diligent about getting iron in their diet. ಎಷ್ಟು ಅರ್ಥ ಆಯ್ತು? ಇದು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಯಾಕಂದರೆ ಇದು ಕಾಂಪ್ರಿಹೆನ್ಷನ್ ಪ್ಯಾಸೇಜ್, ಇದನ್ನು ಅರ್ಥ ಮಾಡ್ಕೊಂಡು ನಮಗೆ ಬರೀಬೇಕಾಗ್ತದೆ. ಓಕೆ, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪೇಪರ್ ಟುಡೇ. ನೆಕ್ಸ್ಟ್ ಪೇಪರ್ ನಾವು ಮತ್ತೆ ನಾಳೆಗೆ ಟ್ರೈ ಮಾಡುವ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮಾಡೆಲ್ ಪೇಪರ್ 1. Is that clear? Thank you very much.